ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದಲ್ಲ ಎರಡಲ್ಲ, ಈಗ ಮೂರನೇ ಬಾರಿ ಮದುವೆಯಾಗಿರುವ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್. ಆದ್ರೆ ಈ ಮದುವೆಯ ಹಿಂದಿನ ಕಥೆ ಏನು? ಮೊದಲ ಪತ್ನಿ ಯಾರು? ಎರಡನೇ ಮದುವೆ ಯಾಕೆ ಮುರಿತು? ಈಗ ಮೂರನೇ ಮದುವೆಯಾಗಿರುವ ಗೌರಿ ಸ್ಪ್ರಾಟ್ ಯಾರು? ಹೌದು, ಬಾಲಿವುಡ್ ಸ್ಟಾರ್ ನಟ ಆಮಿರ್ ಖಾನ್ ತಮ್ಮ ವೈಯಕ್ತಿಕ ಜೀವನದಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹಲವು ತಿಂಗಳುಗಳಿಂದ ಕೇಳಿ ಬರುತ್ತಿದ್ದ ಊಹಾಪೋಹಗಳಿಗೆ ತೆರೆ ಎಳೆದಿರುವ ಇವರು ಜುಲೈ 5, 2026ರಂದು ತಮ್ಮ ಬಹುಕಾಲದ ಸಂಗಾತಿ ಗೌರಿ ಸ್ಪ್ರಾಟ್ ಅವರನ್ನ ಖಾಸಗಿ ಸಮಾರಂಭದಲ್ಲಿ ವಿವಾಹವಾಗಿದ್ದಾರೆ. ಕುಟುಂಬದವರು ಹಾಗೂ ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ಸರಳವಾಗಿ ನೋಂದಾಯಿತ ಮದುವೆ ನೆರವೇರಿದೆ. ಆದರೆ ಆಮಿರ್ ಖಾನ್ ಅವರ ವೈವಾಹಿಕ ಜೀವನದ ಕತೆ ಇಂದು ಆರಂಭವಾಗಿಲ್ಲ. ಸುಮಾರು 4 ದಶಕಗಳ ಹಿಂದೆ ಅವರ ಮೊದಲ ಪ್ರೇಮ ಕತೆ ಆರಂಭವಾಗಿತ್ತು. 1986ರಲ್ಲಿ ಆಮಿರ್ ಖಾನ್ ತಮ್ಮ ಬಾಲ್ಯದ ಗೆಳತಿ ರೀನಾ ದತ್ತಾ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಆಗ ಆಮಿರ್ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನ ಮಾಡಿರಲಿಲ್ಲ. ಕುಟುಂಬದ ವಿರೋಧದ ನಡುವೆಯೂ ಇಬ್ಬರು ವಿವಾಹವಾಗಿದ್ರು. ಈ ದಂಪತಿಗೆ 2 ಮಕ್ಕಳು ಜನಿಸಿದ್ರು. ಮಗ ಜುನೈದ್ ಖಾನ್ ಮತ್ತು ಮಗಳು ಐರಾ ಖಾನ್. ಸುಮಾರು 16 ವರ್ಷಗಳ ದಾಂಪತ್ಯದ ನಂತರ 2002ರಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನವನ್ನ ಪಡೆದ್ರು. ವಿಚ್ಛೇದನವಾದರೂ ಮಕ್ಕಳ ಜವಾಬ್ದಾರಿಯನ್ನ ಇಬ್ಬರು ಸೇರಿ ನಿಭಾಯಿಸಿದ್ರು. ಇಂದಿಗೂ ರೀನಾ ದತ್ತಾ ಮತ್ತು ಆಮಿರ್ ನಡುವೆ ಗೌರವಯುತ ಸಂಬಂಧ ಇದೆ ಎನ್ನಲಾಗುತ್ತೆ. ಮೊದಲ ಮದುವೆ ಮುರಿದ ಕೆಲ ವರ್ಷಗಳ ಬಳಿಕ 2005ರಲ್ಲಿ ಆಮಿರ್ ಖಾನ್ ಸಿನಿಮಾ ನಿರ್ದೇಶಕಿ ಹಾಗೂ ನಿರ್ಮಾಪಕಿ ಕಿರಣ್ ರಾವ್ ಅವರನ್ನ ಮದುವೆಯಾದ್ರು. ಸಿನಿಮಾ ಕೆಲಸದ ವೇಳೆ ಇಬ್ಬರಿಗೂ ಪರಿಚಯವಾಗಿ ನಂತರ ಅದು ಪ್ರೀತಿಗೆ ತಿರುಗಿತ್ತು. ಈ ದಂಪತಿಗೆ ಆಜಾದ್ ರಾವ್ ಖಾನ್ ಎಂಬ ಮಗನಿದ್ದಾನೆ. ಆದರೆ 2021ರಲ್ಲಿ ಮದುವೆಯಾಗಿ ಸುಮಾರು 15 ವರ್ಷಗಳ ನಂತರ ಆಮಿರ್ ಮತ್ತು ಕಿರಣ್ ರಾವ್ ವಿಚ್ಛೇದನವನ್ನ ಘೋಷಿಸಿದ್ರು. ವಿಚ್ಛೇದನದ ಬಳಿಕವೂ ಇಬ್ಬರು ಉತ್ತಮ ಸ್ನೇಹಿತರಾಗಿಯೇ ಉಳಿದುಕೊಂಡಿದ್ದು, ಮಗನ ಪಾಲನೆ ಹಾಗೂ ಸಿನಿಮಾ ನಿರ್ಮಾಣದ ಕೆಲಸಗಳನ್ನ ಒಟ್ಟಿಗೆ ಮುಂದುವರಿಸಿದ್ದಾರೆ. ಈ ನಿರ್ಧಾರಕ್ಕೆ ಹಲವರಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿತ್ತು. ಇದಾದ ಬಳಿಕ ಆಮಿರ್ ಖಾನ್ ಅವರ ಜೀವನದಲ್ಲಿ ಬಂದ ಹೆಸರು ಗೌರಿ ಸ್ಪ್ರಾಟ್. ಗೌರಿ ಸ್ಪ್ರಾಟ್ ಮೂಲತಃ ಬೆಂಗಳೂರಿನ ಉದ್ಯಮಿ. ಅವರು ಬ್ಯೂಟಿ ವೆಲ್ನೆಸ್ ಹಾಗೂ ಗ್ರೂಮಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದು, ನಂತರ ಆಮಿರ್ ಖಾನ್ ಅವರ ನಿರ್ಮಾಣ ಸಂಸ್ಥೆಯೊಂದಿಗೆ ಕೆಲಸವನ್ನ ಮಾಡಿದ್ದಾರೆ. ಇಬ್ಬರ ಪರಿಚಯ ಹಲವು ವರ್ಷಗಳ ಹಿಂದಿನದಾಗಿದ್ರೂ 2024ರಲ್ಲಿ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ ಎಂದು ಹೇಳಲಾಗುತ್ತೆ. ಆಮಿರ್ ತಮ್ಮ 60ನೇ ಜನ್ಮದಿನದ ವೇಳೆ ಗೌರಿಯನ್ನ ಸಾರ್ವಜನಿಕವಾಗಿ ತಮ್ಮ ಜೀವನ ಸಂಗಾತಿಯಾಗಿ ಪರಿಚಯಿಸಿದ್ರು. ಸುಮಾರು 2 ವರ್ಷಗಳ ಕಾಲ ಖಾಸಗಿಯಾಗಿ ಸಂಬಂಧ ಮುಂದುವರಿಸಿದ ನಂತರ ಇದೀಗ ಇಬ್ಬರು ಮದುವೆಯಾಗಿದ್ದಾರೆ. ಈ ಮದುವೆಯನ್ನ ಯಾವುದೇ ಅದ್ದೂರಿ ಇಲ್ಲದೆ ಕುಟುಂಬ ಸದಸ್ಯರು, ಆಪ್ತ ಸ್ನೇಹಿತರು ಮತ್ತು ಮೊದಲಿನ ಮದುವೆಯ ಮಕ್ಕಳ ಸಮ್ಮುಖದಲ್ಲೇ ಸರಳವಾಗಿ ನೆರವೇರಿಸಲಾಗಿದೆ. ಆಮಿರ್ ಖಾನ್ ಅವರ ಮೂರನೇ ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ. ಕೆಲವರು ವಯಸ್ಸು ಕೇವಲ ಸಂಖ್ಯೆ ಮಾತ್ರ ಎಂದು ಶುಭ ಹಾರೈಸಿದ್ರೆ, ಇನ್ನು ಕೆಲವರು ಅವರ ವೈಯಕ್ತಿಕ ಜೀವನದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆದರೆ ಗಮನಿಸಬೇಕಾದ ಸಂಗತಿ ಏನಂದ್ರೆ, ತಮ್ಮ 2 ಮಾಜಿ ಪತ್ನಿಯರೊಂದಿಗೆ ಆಮಿರ್ ಇಂದಿಗೂ ಗೌರವಯುತ ಸಂಬಂಧವನ್ನ ಉಳಿಸಿಕೊಂಡಿದ್ದಾರೆ. ಮಕ್ಕಳ ಜವಾಬ್ದಾರಿ, ಕುಟುಂಬದ ಬಾಂಧವ್ಯ ಮತ್ತು ವೃತ್ತಿಪರ ಕೆಲಸಗಳಲ್ಲಿ ಸಹಕಾರ ಮುಂದುವರೆದಿದೆ ಎನ್ನುವುದು ತುಂಬಾ ವಿಶೇಷ. ಹೀಗಾಗಿ 3 ಮದುವೆಗಳು, 3 ವಿಭಿನ್ನ ಜೀವನ ಅಧ್ಯಾಯಗಳು. ಆದರೆ ಪ್ರತಿಯೊಂದು ಹಂತದಲ್ಲೂ ಸಂಬಂಧಗಳನ್ನ ಗೌರವದಿಂದ ಮುಂದುವರಿಸಲು ಆಮಿರ್ ಖಾನ್ ಪ್ರಯತ್ನಿಸುತ್ತಿರೋದು ಹಲವರ ಗಮನವನ್ನ ಸೆಳೆದಿದೆ. ಆದರೆ ಬಾಲಿವುಡ್ ನಟ ಆಮಿರ್ ಖಾನ್ ಹಾಗೂ ಗೌರಿ ಸ್ಪ್ರಾಟ್ ಅವರ ವಿವಾಹವು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಯನ್ನ ಹುಟ್ಟುಹಾಕಿದೆ. ಅಭಿನಂದನಾ ಸಂದೇಶಗಳಿಂದ ಹಿಡಿದು ಟೀಕೆಗಳವರೆಗೆ ಪ್ರತಿಕ್ರಿಯೆಗಳು ಬಂದಿವೆ. ಈ ಚರ್ಚೆಯ ನಡುವೆ ಬಿಜೆಪಿ ನಾಯಕಿ ನಾಜಿಯಾ ಇಲಾಯಿ ಖಾನ್ ಆಮಿರ್ ಖಾನ್ ವೈಯಕ್ತಿಕ ಜೀವನ ಮತ್ತು ಹಿಂದಿನ ವಿವಾಹಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ದು ಗಮನಾರ್ಹವಾಗಿ ಗಮನವನ್ನ ಸೆಳೆದಿದೆ. ಆಮಿರ್ ಖಾನ್ನ 3 ಪತ್ನಿಯರು ಹಿಂದೂಗಳೇ ಆಗಿದ್ದಾರೆ ಯಾಕೆ ಎಂದು ನಾಜಿಯಾ ಇಲಾಯಿ ಖಾನ್ ಪ್ರಶ್ನೆ ಮಾಡಿದ್ದಾರೆ. ಆಮಿರ್ ಉದ್ದೇಶಪೂರ್ವಕವಾಗಿಯೇ ಮದುವೆಗೆ ಹಿಂದೂ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡಿದ್ದು, ಮಕ್ಕಳನ್ನ ಪಡೆದ ನಂತರ ಅವರಿಗೆ ವಿಚ್ಛೇದನವನ್ನ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ.
ಹಿಂದೂ ಮಹಿಳೆಯರನ್ನ ಮದುವೆಯಾಗಲು ಬಯಸುವ ಅಮೀರ್ ಖಾನ್ ಹಿಂದೂ ಧರ್ಮಕ್ಕೆ ಯಾಕೆ ಮತಾಂತರಗೊಂಡಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಮೀರ್ ಖಾನ್ ಅವರ ಮೊದಲ ಪತ್ನಿ ಕೂಡ ಹಿಂದೂ, ಅವರ ಎರಡನೇ ಪತ್ನಿ ಕೂಡ ಹಿಂದೂ, ಈಗ ಮೂರನೇ ಹೆಂಡತಿ ಕೂಡ ಹಿಂದೂ ಆಗಿದ್ದಾರೆ. ಮಗು ಪಡೆದ ನಂತರ ಆಕೆಗೂ ವಿಚ್ಛೇದನವನ್ನ ನೀಡಲಿದ್ದಾರೆ. ಅವರು ಎಂತಹ ದೊಡ್ಡ ನಟ, ಅವರು ದೇಶ ವಿದೇಶದಾದ್ಯಂತ ಪ್ರಯಾಣಿಸುತ್ತಿರುತ್ತಾರೆ, ಮುಸ್ಲಿಂ ರಾಷ್ಟ್ರಗಳಿಗೂ ಭೇಟಿ ನೀಡ್ತಾ ಇರ್ತಾರೆ. 3 ಬಾರಿಯೂ ಹಿಂದೂ ಮಹಿಳೆಯರ ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಆದ್ರೆ 1 ಬಾರಿಯೂ ಮುಸ್ಲಿಂ ಮಹಿಳೆಯರ ಪ್ರೀತಿಯಲ್ಲಿ ಬಿದ್ದಿಲ್ಲ. ಇದೆಂತ ಲವ್ ಅಂತ ಕಿಡಿಕಾರಿದ್ದಾರೆ. ಅಮೀರ್ ಖಾನ್ ಹಿಂದೂ ಮಹಿಳೆಯರನ್ನ ಪ್ರೀತಿಸಿ ಅವರನ್ನ ಮದುವೆಯಾಗಿ ನಂತರ ಮಗುವನ್ನ ಪಡೆದು ಅವರಿಗೆ ವಿಚ್ಛೇದನವನ್ನ ನೀಡಲು ಬಯಸುವುದು ಉದ್ದೇಶ ಪೂರ್ವಕವಾಗಿದೆ ಎಂದು ತೋರುತ್ತದೆ. ಅವರಿಗೆ ಹಿಂದೂ ಮಹಿಳೆಯರೇ ಇಷ್ಟ ಎಂದು ತೋರುತ್ತೆ. ಹಾಗಾದ್ರೆ ಯಾಕೆ ಹಿಂದೂ ಆಗುವುದಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಹೇಳಿಕೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ನಾಂದಿ ಹಾಡಿವೆ. ಇದು ನಟನ ವೈಯಕ್ತಿಕ ಜೀವನ ಮತ್ತು ಅವರ ಇತ್ತೀಚಿನ ವಿವಾಹದ ಬಗ್ಗೆ ಹೊಸ ಚರ್ಚೆಗೆ ಕಾರಣವಾಗಿದೆ.